ಕರ್ನಾಟಕ ಪ್ರದೇಶದ ಮಾದಿಗ ಸಂಘ ವತಿಯಿಂದ ರಬಕವಿ ಬನಹಟ್ಟಿ ಐಬಿಯಲ್ಲಿ ರಾಜ್ಯಾಧ್ಯಕ್ಷ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆಯಿತು. ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಕಲ್ಮೇಶ್ ಪಾಂಡಪ್ಪ ಅಮಜವ್ವಗೋಳ ಅವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಶಂಕರ್ ಪೂಜಾರಿ, ಮಾದಿಗ ಸಮುದಾಯದ ಹಕ್ಕುಗಳಿಗಾಗಿ ಕಳೆದ 25 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿರುವುದಾಗಿ ತಿಳಿಸಿದರು. ಸದಾಶಿವ ಆಯೋಗದ ಶಿಫಾರಸುಗಳ ಜಾರಿಗೆ ನಡೆದ ಹೋರಾಟಗಳಲ್ಲಿ ತಮ್ಮ ಸಂಘಟನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಉತ್ತರ ಕರ್ನಾಟಕದ ಹುಲಿ ಎಂದೇ ಗುರುತಿಸಿಕೊಂಡಿರುವ ಶಂಕರ್ ಪೂಜಾರಿ ಅವರು ಸದಾಶಿವ ಆಯೋಗ ಜಾರಿಗಾಗಿ ಸುಮಾರು 610 ಕಿಲೋಮೀಟರ್ಗಳಷ್ಟು ಬೆತ್ತಲೆ ಕಾಲಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ನಡೆಸಿದ್ದು, ಅದು ಮಾದಿಗ ಸಮುದಾಯದ ಹೋರಾಟದ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯವಾಗಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ತಾಲೂಕು ಅಧ್ಯಕ್ಷ ರವಿ ಮಾಂಗ್, ಪರಶುರಾಮ ಮೇತ್ರಿ, ಬಸವರಾಜ ಮಾವಿನಹಿಂಡಿ, ಗೋಪಾಲ್ ಮಾಂಗ್, ರಮೇಶ್ ಗೋಡಿ, ಚಿದಾನಂದ ಮಾಂಗ್, ರವಿ ಕರಿಶೆಟ್ಟಿ, ರಾಜು ಸಾಲ್ಮಣಿ, ಪರಶುರಾಮ ಮನ್ನವಳಗೋಳ, ಆದರ್ಶ ಭಾಗ್ಯವಾಡಿ, ರಮೇಶ್ ಮಾಂಗ್, ಪರಸಪ್ಪ ಮನಪಗೋಳ, ಶಾನೂರ್ ಗೊಲ್ಲಂಬಾವಿ ಸೇರಿದಂತೆ ಮಾದಿಗ ಸಮಾಜದ ಅನೇಕ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೊಲ್ಲಂಬಾವಿ. ಕ್ವಶನ್ ಕೇಳ್ಬೋದು. ಈಗ ನಾನೊಂದು ಬೇರೆ ಇನ್ನು ಎರಡನೇ ಆಂದೋಲನ ಮಾಡಕತ್ತೀನಿ. ಪ್ರತಿ ಕೇರಿಗೆ ಹೋಗಿ ನೀವು ಊಟ ಮಾಡ್ರಿ, ಉಪವಾಸ ಇರ್ರಿ, ಬಟ್ಟಿ ಚಲೋ ಹಾಕೋರಿ, ಸುಮಾರು ಹಾಕೋರಿ, ಮಕ್ಕಳನ್ನ ಓದ್ಸಾಲಿ. ಮಕ್ಕಳು ಸಾಲಿ ಕಲ್ತಾರಂದ್ರೆ ಅವರು ಎಜುಕೇಟೆಡ್ ಆದ್ರಂದ್ರೆ ಅಲ್ಲಿ ನಮ್ದು 6% ಅವ್ರನ್ನ ಆಫೀಸರ್ ಮಾಡಕ್ ಬಂತು. ಅವ ಆಫೀಸರ್ ಆದಂದ್ರೆ ಅವ ತನ್ನ ಮಣಿನೂ ಮಾಡ್ತಾನು, ತಂದೆ ತಾಯಿನೂ ನೋಡ್ತಾನು, ಓಣಿನೂ ನೋಡ್ತಾನು, ಸಮಾಜನೂ ಮಾಡ್ತಾನು. ಅದನ್ನ ಮಾಡೋರ ಯಾರಿಲ್ಲಲ್ಲ. ಅದಕ್ಕಾಗಿ ಈಗ ಆಯೋಗ ತಗೊಂಡ್ರೆ ನಾವು ಏನು ಮಾಡೋದು? ಅದನ್ನ ಕಲಿಯೋರಿಲ್ಲಲ್ಲ. ಕಲಿಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನಿಮ್ಮನ್ನ ಕರ್ಕೊಂಡ ಯಾಕಂತಂದ್ರೆ ಅಲ್ಲಿ ಬಂದಾರ, ಅಲ್ಲಿ ಕೇರ್ಯಾಗ ಹೋಗ್ತಾರಂದ್ರೆ ಯಾರು ಬರ್ಬಿಡ್ಬೇಡ್ರಿ ಅವ್ರನ್ನ. ಇನ್ನೊಬ್ರು ಹೇಳ್ತಾರೆ ನಿಮ್ಗೆ ಏನೋ ಮಾಡ್ತಾರ, ನಿಮ್ಗೆ ಅಲ್ಲೇನ ಕೇಸ್ ಹಾಕಿಸ್ತಾರ, ನಿಮ್ಗೆ ಏನೋ ಮಾಡಿಸ್ತಾರ. ಗಾಪನ ಈಗ ನಾವು ಎಲ್ಲಿ ಹೋಗ್ತಂದ್ರೆ ಅಲ್ಲಿ ಲೈಟ್ ಅವತ್ತಿನ ದಿವಸ ಚಂತಾನೆ ಹೋಗ್ತೀವಿ. ಇಡೀ ಭಾರತ ತುಂಬ ತಿರುಗಡಿ ನಾವು ಹೋದ ಲೈಟ್ಸ್ ಏನು ಮಾಡ್ಬೇಕೆಲ್ಲ ಇಂಡೈರೆಕ್ಟ್ ಅಟ್ಟು ಮಾಡ್ತಾರೆ ನನ್ನ ಕೆಲಸ. ಮನೆಯಲ್ಲಿ ಇದಕ್ಕೆ ಹೋಗಿರ್ತಾರೆ ಎಲ್ಲ ತಿರ್ಗಾ ಮತಕ್ಷೇತ್ರ ಎಷ್ಟು ಮಾದಿಗೆ ಸಮಾಜ ಮುಖಂಡರಲ್ಲ, ಎಲ್ಲ ಬಿಟ್ಟು ಅದು ನ್ಯಾಯ ಬಗೆಹರಿಸುವಂಥವ್ರಾಗಲಿ, ಯಾರ ಮ್ಯಾಲ ಒಂದು ಅಡ್ರೆಸ್ ಕೇಸ್ ಮಾಡೋದಾಗಲಿ, ಎಲ್ಲರೂ ಒಕ್ಕಟಾಗಿ ಮಾಡಿದ್ವು ಅಂದ್ರೆ ಏನೋ ಒಂದು ನ್ಯಾಯ ಸಿಗುವಂಥ ಕೆಲಸ ಮಾದಿಗೆ ಸಮಾಜ. ಏನಾಗುತ್ತೆ ಅಂದ್ರೆ ನಾವು ಮಾದಿಪುರದಾಗ ಮಾಡ್ತೀವಿ, ನಿಮ್ಮ ರಿಪೇರಿ ಮಾಡ್ತಾರೆ. ಹಳ್ಯಾಗ ಏನು ಇರ್ತೈತಿ, ಗೌಡರು ಮಾತಾ ಕೇಳ್ಬೇಕು. ನಮ್ಮ ಮಾದಿಗೆ ಸಮಾಜ ಕೇಳಿಲ್ಲ ಅಂದ್ರೆ ಹೊಲಕ್ಕೆ ಬರಬೇಡ, ನೀರು ತಗೋಬೇಡ್ರಿ, ಈ ನಮ್ಗೆ ದವಾಯಿ ಕೇಳ್ತಾವ್ರಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಸಮಾಜದಿಂದ ಎಲ್ಲೋ ಏನೋ ಆಗಲಿ ಎಲ್ಲರನ್ನೂ ಕುಡಿಸ್ಕೊಂಡು ಒಂದು ಸಂಘಟನೆ ಮಾಡಿ ಈಗ ಹೆಂಗೆ ಬಂದಾರ ರಾಜ್ಯ ಬೇಕು ನಮ್ಮ ಬೇರೆ ಅವ್ರ ನೇತೃತ್ವದಾಗ ಏನೋ ಅವ್ರು ಏನೇ ಹೇಳಿ ನಮ್ಗೆ ₹100 ಮಾಡ್ರಿ ಅಂದ್ರೆ ನಾವೆಲ್ಲರೂ ನಿಂದಿರ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಸಮಾಜ ಕಟ್ಟದಾಗೇನೋ ಹೋರಾಟ ಮಾಡಾಕ್ತಾರೆ. ಅವ್ರು ಸೋಷಿಯಲ್ ಮೀಡಿಯಾದಾಗ ನೋಡಿ, ನಾವು ಇವತ್ತು ನೋಡಿ ನಮ್ಮ